ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಯಂತ್, ಏನಾಯ್ತಪ್ಪ? ಏನೋ ಕಳ್ಕೊಂಡವ್ರ ಥರ ಕೂತಿದ್ಯಾ. ಏನಾಯ್ತು ಅಂತ ನನ್ನ ಹತ್ರನಾದ್ರೂ ಹೇಳ್ಬಾರ್ದಾ? ಅಮ್ಮ, ದಯವಿಟ್ಟು ನಾವು ಒಬ್ಬಂಟಿಯಾಗಿ ಬಿಟ್ಬಿಡಿ, ಸ್ವಲ್ಪ ಹೊತ್ತು. ಸರಿ ಬಿಡು. ಏನಾಗಿದೆ ಇವನಿಗೆ? ಏನು ನಡೆದ್ರು ಬಂದು ನನ್ನ ಹತ್ರ ಹೇಳ್ಕೊತಾ ಇದ್ದ. ಈಗ ನೋಡಿದ್ರೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಅನ್ನೋ ಥರ ನಡ್ಕೋತಾ ಇದ್ದಾನೆ. ಜಾನು ವಿಷಯ ಆಗಿದ್ರೆ ಖಂಡಿತ ಹೇಳಿರೋನು. ಇಲ್ಲ, ಬೇರೆ ಏನೋ ನಡೆದಿದೆ ಅನ್ನಿಸ್ತಿದೆ. ಯಾವುದಕ್ಕೂ ವಿಶ್ವನಿಗೆ ಫೋನ್ ಮಾಡಿ ಕೇಳೋಣ. ಹಲೋ, ಹೇಳಿ ಆಂಟಿ. ಯಾಕಪ್ಪ, ನೀನು ಬೇಜಾರದಲ್ಲಿರೋ ಹಾಗಿದೆ? ಅಮ್ಮ ಹೋಗ್ಬಿಟ್ರೆ ಆಂಟಿ. ಅಯ್ಯೋ ದೇವ್ರೆ, ಏನು ಹೇಳ್ತಿದೀಯಪ್ಪ ವಿಶ್ವ? ನನಗಿದೆಲ್ಲ ಗೊತ್ತಿರಲಿಲ್ಲಪ್ಪ. ನನ್ನನ್ನು ಕ್ಷಮಿಸ್ಬಿಡು. ಹೇಗಾಯ್ತು ಇದೆಲ್ಲ? ಗೊತ್ತಿಲ್ಲ ಆಂಟಿ, ಬೆಳಿಗ್ಗೆ ನೋಡಿದಾಗ ಅಮ್ಮ ತೀರ್ ಹೋಗಿದ್ದು ಗೊತ್ತಾಯ್ತು. ಅಯ್ಯೋ, ರಾತ್ರಿ ಎಲ್ಲ ತುಂಬಾನೇ ಖುಷಿಯಾಗಿದ್ರು ಆಂಟಿ. ಆದರೆ ಬೆಳಿಗ್ಗೆ ವಿಶ್ವ, ನಿನಗೆ ಹೇಗೆ ಧೈರ್ಯ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಆದರೂ ಸ್ವಲ್ಪ ಸಮಾಧಾನವಾಗಿರೋ. ತಾಯಿನ ಕಳ್ಕೊಂಡಿರೋರ ಕಷ್ಟ ಕಣ್ಣಾರೆ ನೋಡಿದ್ದೀನಿ. ಈಗ ನೀನು ಸ್ವಲ್ಪ ಸಮಾಧಾನ ತಂದ್ಕೋ. ಎಲ್ರಿಗೂ ನೀನೇ ಸಮಾಧಾನ ಹೇಳಬೇಕು. ವಿಷಯ ಗೊತ್ತಾಗಿದ್ರೆ ನಾನು ಅಲ್ಲಿಗೆ ಬಂದ್ಬಿಡ್ತಿದ್ದೆ. ಆದರೆ ನನಗೆ ವಿಷಯನೇ ಗೊತ್ತಾಗಿಲ್ಲಪ್ಪ. ನಿಮಗೆ ವಿಷಯ ಗೊತ್ತಿರಲಿಲ್ಲ? ವಿಷಯ ನನಗೆ ಗೊತ್ತಾಗಿದ್ರೆ ನಾನು ನಿನ್ನೆನೇ ನಿನಗೆ ಫೋನ್ ಮಾಡ್ತಿರ್ಲಿಲ್ವಾ? ಅಪ್ಪ ಹೇಳ್ತಿದ್ರು ಜಯಂತ್ ಅವ್ರ ಅಮ್ಮನ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ರು ಅಂತ. ನನಗೆ ನಿನ್ನ ಪರಿಚಯ ಇಲ್ಲ ಅಂತ ನನಗೆ ಹೇಳದೆ ಬಂದಿರ್ಬೋದು. ವಿಶ್ವ, ಈ ಸಮಯದಲ್ಲಿ ನೀನು ಸ್ವಲ್ಪ ಧೈರ್ಯವಾಗಿರು. ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ. ಸರಿ ಆಂಟಿ. ಸರಿನಪ್ಪ. ಅಲ್ಲ, ಇಷ್ಟು ದೊಡ್ಡ ಘಟನೆ ನಡೆದಿದೆ, ಆದರೂ ಇವ್ನು ನನ್ನ ಹತ್ರ ಹೇಳಲಿಲ್ವಲ್ಲ? ಈಗ ಹೋಗಿ ಕೇಳಿದರೆ ಅವ್ರು ನಿಮಗೆ ಹೇಗೆ ಗೊತ್ತು ಅಂತ ಕೇಳಿದರೆ ಏನು ಹೇಳಲಿ? ಅಯ್ಯಯ್ಯೋ, ಆಗ ವಿಶ್ವ ನನಗೆ ಗೊತ್ತಿದ್ದಾನೆ ಅಂತ ಗೊತ್ತಾಗ್ಬಿಟ್ರೆ ನನ್ನ ಕತೆ ಮುಗ್ದೋದಾಗೆ. ವಿಶ್ವ ಅವರಮ್ಮ ತೀರ ಹೋಗಿದ್ದಕ್ಕೆ ಇವನು ಈ ರೀತಿ ಇದ್ದಾನೆ ಅನಿಸುತ್ತೆ. ಈ ಸಮಯದಲ್ಲಂತೂ ಇವನು ಅವ್ರ ಮನೆ ಹತ್ರ ಹೋಗೋಕ್ಕಾಗೋದಿಲ್ಲ. ಹೋಗಿ ಜಾನು ವಿಷಯ ಕೇಳಿದರೆ ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೇನೋ ಅಂತ ಯೋಚನೆ ಮಾಡ್ತಿರ್ಬೋದೇನೋ. ಲಕ್ಷ್ಮೀ